2022ರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಮನೆ ಮೇಲೆ ACB ದಾಳಿಯನ್ನು ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಲೋಕಾಯುಕ್ತ ಈಗ ತನಿಖೆಯನ್ನು ಚುರುಕುಗೊಳಿಸಿತ್ತು. ನೋಟಿಸ್ ಕೊಟ್ಟಿತ್ತು ಜಮೀರ್ ಅಹಮದ್ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದಾಯ ಮೀರಿದ ಆಸ್ತಿ ಗಳಿಕೆಯ ಆರೋಪ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹಾಜರಾಗಿದ್ದಾರೆ. ವಿಚಾರಣೆಯಲ್ಲಿ ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಲೋಕಾಯುಕ್ತ ಕೊಟ್ಟಿರುವಂಥ ಸೂಚನೆಯಂತೆ ವಿಚಾರಣೆಗೆ ಹಾಜರಾಗಿದ್ದಾರೆ. 2022ರ ಮೇ 5ನೇ ತಾರೀಕಿನಂದು ACB ದಾಳಿಯನ್ನು ನಡೆಸಿತ್ತು. 3 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಕ್ಯಾರೆ ಅಂದಿರಲಿಲ್ಲ, ಯಾವುದೇ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ. ಮನೆಗೆ ದಾಳಿ ಮಾಡಿದಾಗ ಮನೆಗೆ ಪೀಠೋಪಕರಣಗಳನ್ನು ತಂದಿದ್ದು ಹೊರ ದೇಶಗಳಿಂದ, ಅಲ್ಲಿಂದ ಇಲ್ಲಿಗೆ ತರಿಸ್ಕೊಂಡು ಅದರ ಬೆಲೆನೇ ಕೋಟಿ ಕೋಟಿ ಇತ್ತು ಅನ್ನುವ ದೊಡ್ಡ ಮಟ್ಟದಲ್ಲಿ ಆರೋಪಗಳು ಕೇಳಿ ಬಂದಿತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ತನಿಖೆಯನ್ನು ಮುಂದುವರೆಸಿರುವಂಥ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದರು, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಲೋಕಾಯುಕ್ತ ಕಚೇರಿ ಒಳಗಡೆ ಹೋಗ್ತಾ ಇರುವಂಥ ಸಂದರ್ಭದ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆದಾಯ ಮತ್ತು ಖರ್ಚಿನ ದಾಖಲೆಯನ್ನು ಕೊಡುವಂತೆ ಲೋಕಾಯುಕ್ತ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅವರ ಆದಾಯಕ್ಕೂ ಮೀರಿ ಅಧಿಕವಾದಂಥ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಇದರ ಮೂಲ ಎಲ್ಲಿದು? ಸೋರ್ಸ್ ಆಫ್ ಇನ್ಕಮ್ ಏನು? ಇದೆಲ್ಲವೂ ಕೂಡ ಪ್ರಶ್ನೆಗಳೆದ್ದಿತ್ತು. ಮತ್ತೆ ಡಿಗ್ಗಿಂಗ್ ಶುರುವಾಗುತ್ತೆ. ಈಗ ಮಳೆ ಬಂದಿದೆ. ಅದು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ DCM ಹೊರಟಿದ್ದಾರೆ. ಆದರೆ ಅಧಿಕಾರಿಗಳ ಮಧ್ಯದಲ್ಲಿ ಸಮನ್ವಯ ಕೊರತೆ ಇದೆ ಅನ್ನೋದು ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಕಳೆದ 1.5 ವರ್ಷದಿಂದ ಈ ಭಾಗದ ಜನ ನಿತ್ಯ ಪರದಾಡ್ತಾ ಇದ್ದಾರೆ. ವಿಚಾರ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇದು ವಜ್ರಹಳ್ಳಿಯ 100 ಫೀಟ್ ರೋಡು, ಅಂದರೆ ತೂರಹಳ್ಳಿ ಹತ್ರ ಬರುವಂತಹ ಒಂದು ಏರಿಯಾ ಆಗಿದೆ. ಇಲ್ಲಿ ಕಳೆದ 1.5 ತಿಂಗಳಿಂದನೂ ಕೂಡ ಕಾಮಗಾರಿ ಹೆಸರಿನಲ್ಲಿ ಜನರಿಗೆ ನಿತ್ಯ ತೊಂದರೆಯನ್ನು ಕೊಡಲಾಗ್ತಾ ಇದೆ. ಒಂದು ಕಡೆ BBMP ಅವರು ರಸ್ತೆಯನ್ನು ಹಾಕ್ತಾ ಇಲ್ಲ, ಮತ್ತೊಂದು ಕಡೆ ಜಲಮಂಡಳಿ ಅವರು 1.5 ವರ್ಷದಿಂದ ಪೈಪ್ಲೈನ್, ಕಾವೇರಿ ಪೈಪ್ಲೈನ್ ವರ್ಕ್ನ ನಡೆಸ್ತಾ ಇದ್ದಾರೆ. ಈಗ ಕಳೆದ 4 ದಿನಗಳ ಹಿಂದೆ ರಸ್ತೆನ ಹೇಗೆ ಕೊರೆದಿಟ್ಟಿದ್ದಾರೆ ನೀವು ನೋಡ್ಬೋದು. ಯಾವುದೇ ಒಂದು ಕಾಮಗಾರಿಯನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ BBMPಯ ಜೊತೆ ಮಾತಾಡಿ ನಂತರ ಕಾಮಗಾರಿಯನ್ನು ಜನರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ನಿತ್ಯ ಓಡಾಡೋದಕ್ಕೂ ಕೂಡ ಸಂಕಷ್ಟವನ್ನು, ಕಾಲಿಟ್ರೆ ಒಳಗೆ ಹೋಗುವಂತಹ ಪರಿಸ್ಥಿತಿ. ಇನ್ನು ವಾಹನಗಳ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. 2 ವೀಲರ್ಸ್ ಇರ್ಬೋದು, ಎಸ್ಪೆಷಲಿ ಶಾಲಾ ವಾಹನಗಳು, ಕಾಲೇಜ್ ವಾಹನಗಳು ಇಲ್ಲಿ ಸ್ಟಕ್ ಆಗಿ ಹೋಗುವಂಥದ್ದು. ಸೊ ವೆಹಿಕಲ್ ಒಬ್ಬರು ಹೀಗೆ ಎಕ್ಸ್ಪ್ರೆಷನ್ನ ಕೊಡ್ತಾ ಇದ್ರು, ಏನೂ ಸರಿ ಇಲ್ಲ ಅಂತ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅವ್ರೇನು ಹೇಳ್ತಾರೆ ಅಂತ ನೋಡೋಣ. ಯಾಕಂದರೆ ಪ್ರತಿನಿತ್ಯ ಅವರು ಓಡಾಡುವಂತಹ ರಸ್ತೆ ಇದಾಗಿದೆ. ಅವರನ್ನ ಕೇಳೋಣ. ಸರ್ ಹೇಳಿ, ರಸ್ತೆ ಎಷ್ಟು ಕೆಟ್ಟದಾಗಿದೆ ಅಂತ? ಇಲ್ಲ ಮೇಡಮ್, ತುಂಬ ಓಡಾಡೋಕ್ಕೆ ಆಗಲ್ಲ. ಎಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ. ಎಲ್ಲರ ವಯಸ್ಸಾದವರೆಲ್ಲ ಮಕ್ಕಳೆಲ್ಲ ಬೀಳ್ತಾ ಇರ್ತಾರೆ. ನಾವು ಯಾವಾಗಲೂ ಇದೇ ರೂಟಲ್ಲಿ ಓಡಾಡೋದು. ಎಷ್ಟು ದಿವಸ, ತಿಂಗಳಿಂದ ಈ ಥರ ಪ್ರಾಬ್ಲಮ್ ಸರ್ ಇದೆ ಮೇಡಮ್. ಹತ್ತತ್ರ ಅವಾಗಲೇ 1-2 ತಿಂಗಳ ಮೇಲೆ ಆಗಿದೆ ಚೂರು. ಮತ್ತು ಕಾವೇರಿ ನೀರು ಬಂದಿಲ್ಲ ನಮ್ಗೆ. ಆ ಕಡೆ ಗುಬ್ಳಳ ಕಡೆಗೆಲ್ಲ ಒಂಚೂರು ನೀರು ಕೊಡಿಸ್ಕೊಡಿ ನೀವೆಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾವೇರಿ ನೀರು. ಥ್ಯಾಂಕ್ ಯು ಮೇಡಮ್. ಸುನೀಲ್ ಅಂತ. ಥ್ಯಾಂಕ್ ಯು. ಸೊ ಕಾವೇರಿ ಪೈಪ್ಲೈನ್ ವರ್ಕಿಗೆ ಈ ಕಾಮಗಾರಿ ನಡೀತಾ ಇದೆ. ಕಳೆದ 1.5 ವರ್ಷದಿಂದ ಈ ರೀತಿ ಆಗ್ತಾ ಇದೆ. ಒಂದು ಕಡೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ನೀರು ಕೂಡ ಸಿಕ್ಕಿಲ್ಲ, ನೀರಿನ ಅಗತ್ಯ ಕೂಡ ಇದೆ ಅಂತ ಅವರು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 10ಕ್ಕೂ ಹೆಚ್ಚು ಕಾರುಗಳು ಇಲ್ಲಿ ಒಂದು ರೀತಿಯ ಕುಸಿದು ಹೋಗಿರುವ ರೀತಿಯಲ್ಲಿ ಶಾಲಾ ವಾಹನಗಳು ಕೆಲವೊಂದು ಸತಿ ಬರೋದಕ್ಕೂ ಕೂಡ ಕಷ್ಟವಾಗುತ್ತೆ. ಈ ಒಂದು ಲೇಔಟ್ ಇದೆ, ಜೊತೆಗೆ 800 ಮನೆ ಇರುವಂತಹ ಅಪಾರ್ಟ್ಮೆಂಟಿಗೆ ಇದೇ ಎಕ್ಸಿಟ್ ದಾರಿಯಾಗಿದೆ. ಇಲ್ಲಿಂದ ನಿತ್ಯ ಓಡಾಡಬೇಕು ಅಂತ ಹೇಳಿದ್ರೆ ಅವ್ರು ಹೆದರುಕೊಂಡು ಓಡಾಡುವಂತಹ ಪರಿಸ್ಥಿತಿಗೆ ಇವತ್ತು ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬೆಂಗಳೂರಿಗೆ ಸಿಲಿಕಾನ್ ಸಿಟಿ, ಬ್ರಾಂಡ್ ಬೆಂಗಳೂರು ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಇದೇನಾ ನಿಮ್ಮ ಬೆಂಗಳೂರಿನ ರಾಜಧಾನಿಯಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ನಮ್ಮ ರಾಜಧಾನಿಯಲ್ಲಿ ಅಂತ ಹೇಳಿದ್ರೆ, ಮರ್ಯಾದೆಯನ್ನ ಕಳೀತಾ ಇದ್ದಾರೆ ರಾಜಕಾರಣಿಗಳು. ರಸ್ತೆಯಲ್ಲೇ ಕೂತು ನಿಲ್ತಾವೆ ಕಾರು, ಬೈಕ್ಗಳು. ಇದು ರಸ್ತೆಯೋ ಅಥವಾ ಕೆಸರುಗದ್ದೆಯೋ ಯಾವುದು ಕೂಡ ಗೊತ್ತಾಗ್ತಿಲ್ಲ. ಸರಿ ಇದ್ದ ರಸ್ತೆಯನ್ನೇ ಕಾಮಗಾರಿ ನೆಪದಲ್ಲಿ ಮತ್ತೆ ಅಗೆಯೋದು. 1.5 ವರ್ಷದಿಂದ ಸೂಕ್ತ ರಸ್ತೆ ಇಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಹೆಮ್ಮೆಗೆ ವಾರ್ಡ್ ಜನ ಹೈರಾಣಾಗಿ ಹೋಗಿದ್ದಾರೆ. ನೋಡಿ, ಕಾರ್ ಹೂತ್ಕೊಂಡು ಬಿದ್ಕೊಂಡಿದೆ. ಇನ್ಸೂರೆನ್ಸು, ರೋಡ್ ಟ್ಯಾಕ್ಸು ಎಲ್ಲ ಕಟ್ಟಿ ಪರಿಸ್ಥಿತಿ ನೋಡಿ. ನಾಗೇಂದ್ರ ಬಾಬು ಅವರೇ, ಇದು ನಿಮ್ಮ ಬೆಂಗಳೂರು ಪರಿಸ್ಥಿತಿ, ಏನು ಹೇಳ್ತೀರಾ?
ನೋಡಿ ನೀವು ಹೇಳ್ತಿದ್ರಲ್ಲ ಈಗ ಟ್ಯಾಕ್ಸ್ ಕಟ್ಟೋದೇನಕ್ಕೆ, ರೋಡ್ ಟ್ಯಾಕ್ಸ್ಗಳನ್ನ ಕಟ್ತೀವಿ. ಟು ಬಿ ಹಾನೆಸ್ಟಾಗಿ ಇವತ್ತು ನೋಡಿ ಯಾರು ಕೂಡ ವಾಹನಗಳನ್ನ ತಗೊಳ್ಳೋದೇ ಭಯಭೀತರಾಗ್ಬಿಟ್ಟಿದ್ದಾರೆ. ಈ ರೇಟ್ ತಗೊಂಡು ನೋಡಿ ಪಾಪ ಅವರು ಎಲ್ಲೋ ಬೋರ್ಡವರು ಲೋನ್ ಮಾಡಿಕೊಂಡು ಬಾಡಿಗೆ ಹೊಡ್ಕೊಂಡು ಲೋನ್ ಕಟ್ಕೊಂಡು ಈಗ ನೋಡಿ ಅದು ರಿಪೇರಿ ಮಾಡಿಸ್ತಾರ. ನಿಮಗೆ ಈ ಇನ್ಶೂರೆನ್ಸ್ ಇಂಥವಕ್ಕೆಲ್ಲ ಕ್ಲೇಮ್ ಆಗೋದಿಲ್ಲ ಕೆಲವೊಮ್ಮೆ. ಹೌದು, ನ್ಯಾಚುರಲ್ ಇದು ಪ್ರಕೃತಿ ವಿಕೋಪಕ್ಕೆ ಏನಾದ್ರು ಸಮಸ್ಯೆಗಳಾಯ್ತಂದರೆ ಅದಕ್ಕೆಲ್ಲ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ. ಹಾಂ ಮೇಡಮ್, ಇದು ವಜ್ರಹಳ್ಳಿ ರೋಡು, ತೂರಹಳ್ಳಿ ಫಾರೆಸ್ಟ್ ಕಡೆದಿದ್ದು. ಸೊ ಇದು 100 ಫೀಟ್ ರೋಡು ಮೊದಲು. ಸೊ ಆಗಸ್ಟ್ 25, 2023 ಫಸ್ಟ್ ಡಿಗ್ಗಿಂಗ್ ಸ್ಟಾರ್ಟ್ ಮಾಡಿದರು. ಆವಾಗಿಂದ ಈ 100 ಫೀಟ್ ರೋಡು ಆಲ್ಮೋಸ್ಟ್ ಅದು 10 ಫೀಟ್ ರೋಡ್ಗೆ ರಿಡ್ಯೂಸ್ ಆಗಿಬಿಟ್ಟಿದೆ. ಈಗ ಇಲ್ಲಿ ನೋಡಿದರೆ ಇದು ಕಾವೇರಿ ಪೈಪ್ಲೈನ್ ವರ್ಕು ಆಗ್ತಾಯಿದೆ. 1 ವರ್ಷ ಆಯಿತು. ಆಮೇಲೆ ಈಗ UGD ವರ್ಕ್ ಅಂತ ಸ್ಟಾರ್ಟ್ ಮಾಡಿದರು, ಸೀವೇಜ್ ಲೈನ್ ಎಲ್ಲ ಇದು ಕರೆಕ್ಟ್ ಮಾಡೋಕ್ಕೆ. ಅದಕ್ಕೋಸ್ಕರ ಈ ಡಿಗ್ಗಿಂಗ್ ವರ್ಕ್ ಆಗತ್ತೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ರೋಡ್ ಹಾಕ್ತಾರೋ ಮತ್ತೆ ಡಿಗ್ಗಿಂಗ್ ಶುರುವಾಗತ್ತೆ. ಈಗ ಮಳೆ ಬಂದಿದೆ. ಅದಕ್ಕೂ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ DCM ಹೊರಟಿದ್ದಾರೆ. ಆದರೆ ಅಧಿಕಾರಿಗಳ ಮಧ್ಯದಲ್ಲಿ ಸಮನ್ವಯ ಕೊರತೆ ಇದೆ ಅನ್ನೋದು ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಕಳೆದ 1.5 ವರ್ಷದಿಂದ ಈ ಭಾಗದ ಜನ ನಿತ್ಯ ಪರದಾಡ್ತಾ ಇದ್ದಾರೆ. ವಿಚಾರ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇದು ವಜ್ರಹಳ್ಳಿಯ 100 ಫೀಟ್ ರೋಡು, ಅಂದರೆ ತೂರಹಳ್ಳಿ ಹತ್ರ ಬರುವಂತಹ ಒಂದು ಏರಿಯಾ ಆಗಿದೆ. ಇಲ್ಲಿ ಕಳೆದ 1.5 ತಿಂಗಳಿಂದನೂ ಕೂಡ ಕಾಮಗಾರಿ ಹೆಸರಿನಲ್ಲಿ ಜನರಿಗೆ ನಿತ್ಯ ತೊಂದರೆಯನ್ನು ಕೊಡಲಾಗ್ತಾ ಇದೆ. ಒಂದು ಕಡೆ BBMP ಅವರು ರಸ್ತೆಯನ್ನು ಹಾಕ್ತಾ ಇಲ್ಲ, ಮತ್ತೊಂದು ಕಡೆ ಜಲಮಂಡಳಿಯವರು 1.5 ವರ್ಷದಿಂದ ಕಾವೇರಿ ಪೈಪ್ಲೈನ್ ವರ್ಕ್ನ ನಡೆಸ್ತಾ ಇದ್ದಾರೆ. ಈಗ ಕಳೆದ 4 ದಿನಗಳ ಹಿಂದೆ ರಸ್ತೆನ ಹೇಗೆ ಕೊರೆದಿಟ್ಟಿದ್ದಾರೆ ನೀವು ನೋಡ್ಬೋದು. ಯಾವುದೇ ಒಂದು ಕಾಮಗಾರಿಯನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ BBMPಯ ಜೊತೆ ಮಾತಾಡಿ ನಂತರ ಕಾಮಗಾರಿಯನ್ನು ಜನರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ನಿತ್ಯ ಓಡಾಡೋದಕ್ಕೂ ಕೂಡ ಸಂಕಷ್ಟವನ್ನು, ಕಾಲಿಟ್ರೆ ಒಳಗೆ ಹೋಗುವಂತಹ ಪರಿಸ್ಥಿತಿ. ಇನ್ನು ವಾಹನಗಳ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. 2 ವೀಲರ್ಸ್ ಇರ್ಬೋದು, ಎಸ್ಪೆಷಲಿ ಶಾಲಾ ವಾಹನಗಳು, ಕಾಲೇಜ್ ವಾಹನಗಳು ಇಲ್ಲಿ ಸ್ಟಕ್ ಆಗಿ ಹೋಗುವಂಥದ್ದು. ಸೊ ವೆಹಿಕಲರ್ ಒಬ್ಬರು ಹೀಗೆ ಎಕ್ಸ್ಪ್ರೆಷನ್ನ ಕೊಡ್ತಾ ಇದ್ರು, ಏನೂ ಸರಿ ಇಲ್ಲ ಅಂತ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅವ್ರೇನು ಹೇಳ್ತಾರೆ ಅಂತ ನೋಡೋಣ. ಯಾಕಂದರೆ ಪ್ರತಿನಿತ್ಯ ಅವರು ಓಡಾಡುವಂತಹ ರಸ್ತೆ ಇದಾಗಿದೆ. ಅವರನ್ನು ಕೇಳೋಣ. ಸರ್ ಹೇಳಿ, ರಸ್ತೆ ಎಷ್ಟು ಕೆಟ್ಟದಾಗಿದೆ ಅಂತ? ಇಲ್ಲ ಮೇಡಮ್, ತುಂಬ ಓಡಾಡೋಕ್ಕೆ ಆಗಲ್ಲ. ಎಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ. ಎಲ್ಲರ ವಯಸ್ಸಾದವರೆಲ್ಲ ಮಕ್ಕಳೆಲ್ಲ ಬೀಳ್ತಾ ಇರ್ತಾರೆ. ನಾವು ಯಾವಾಗಲೂ ಇದೇ ರೂಟಲ್ಲಿ ಓಡಾಡೋದು. ಎಷ್ಟು ದಿವಸ ತಿಂಗಳಿಂದ ಈ ಥರ ಪ್ರಾಬ್ಲಮ್ ಸರ್? ಇದೇ ಮೇಡಮ್, ಹತ್ತತ್ರ ಅವಾಗಲೇ 1-2 ತಿಂಗಳ ಮೇಲೆ ಆಗಿದೆ. ಚೂರು ಮತ್ತು ಕಾವೇರಿ ನೀರು ಬಂದಿಲ್ಲ ನಮ್ಗೆ. ಆ ಕಡೆ ಗುಬ್ಳಳ ಕಡೆಗೆಲ್ಲ ಒಂಚೂರು ನೀರು ಕೊಡಿಸ್ಕೊಡಿ ನೀವೆಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾವೇರಿ ನೀರು. ಥ್ಯಾಂಕ್ ಯು ಮೇಡಮ್. ಸುನೀಲ್ ಅಂತ. ಥ್ಯಾಂಕ್ ಯು. ಸೊ ಕಾವೇರಿ ಪೈಪ್ಲೈನ್ ವರ್ಕಿಗೆ ಈ ಕಾಮಗಾರಿ ನಡೀತಾ ಇದೆ. ಕಳೆದ 1.5 ವರ್ಷದಿಂದ ಈ ರೀತಿ ಆಗ್ತಾ ಇದೆ. ಒಂದು ಕಡೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ನೀರು ಕೂಡ ಸಿಕ್ಕಿಲ್ಲ, ನೀರಿನ ಅಗತ್ಯ ಕೂಡ ಇದೆ ಅಂತ ಅವರು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 10ಕ್ಕೂ ಹೆಚ್ಚು ಕಾರ್ಗಳು ಇಲ್ಲಿ ಒಂದು ರೀತಿಯ ಕುಸಿದು ಹೋಗಿರುವ ರೀತಿಯಲ್ಲಿ ಶಾಲಾ ವಾಹನಗಳು ಕೆಲವೊಂದ್ಸತಿ ಬರೋದಕ್ಕೂ ಕೂಡ ಕಷ್ಟವಾಗುತ್ತೆ. ಈ ಒಂದು ಲೇಔಟ್ ಇದೆ, ಜೊತೆಗೆ 800 ಮನೆ ಇರುವಂತಹ ಅಪಾರ್ಟ್ಮೆಂಟಿಗೆ ಇದೇ ಎಕ್ಸಿಟ್ ದಾರಿಯಾಗಿದೆ. ಇಲ್ಲಿಂದ ನಿತ್ಯ ಓಡಾಡಬೇಕು ಅಂತ ಹೇಳಿದ್ರೆ ಅವ್ರು ಹೆದರುಕೊಂಡು ಓಡಾಡುವಂತಹ ಪರಿಸ್ಥಿತಿಗೆ ಇವತ್ತು ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.